ಜಿ.ಕೆ. ವೆಂಕಟೇಶ್ವರ ರೆಡ್ಡಿ. ಮಾನ್ಯ ಅಧ್ಯಕ್ಷರೇ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ನೆಲವಂಗಿ ಹೋಬಳಿ ವಿವಿಧ ಗ್ರಾಮಗಳಲ್ಲಿನ 2524 ಎಕರೆ ಜಮೀನಿನಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸಲು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುಮೋದನೆ ನೀಡುವ ಬಗ್ಗೆ ಮಾನ್ಯ ಕೈಗಾರಿಕಾ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಸಭಾಧ್ಯಕ್ಷರೇ, ಅಲ್ಲಿಂದ ಬಂದಿವಲ್ಲ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನೆಲವಂಕಿ ಹೋಬಳಿ ವ್ಯಾಪ್ತಿಯಲ್ಲಿ ಚಾಕ್ಪಲ್ಲಿ, ಪಾತನಪಲ್ಲಂಕಿ, ಕೊತ್ತಪಲ್ಲಿ, ಗೋಲ್ಪಲ್ಲಿ, ಕೋಪರ ಉತ್ತರ ಕೊಟ್ಟಿದ್ದೀರಿ. ಗ್ರಾಮದಲ್ಲಿ ಸುಮಾರು 2524 ಎಕರೆ ಜಮೀನು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಪಡಿಸುವ ಬಗ್ಗೆ ಸಂಬಂಧಪಟ್ಟ ವಿಶೇಷ ಭೂ ಸ್ವಾಧೀನ ಅಧಿಕಾರ ಸ್ಥಳ ಪರಿಶೀಲನೆ ನಡೆಸಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಮಾನ್ಯ ಶಾಸಕರು ಗೊತ್ತಿದ್ದಂಗೆ ಶ್ರೀನಿವಾಸಪುರ ತಾಲೂಕು ಎದುರೂರು ಗ್ರಾಮದಲ್ಲಿ 1273.24 ಎಕರೆ ಜಮೀನನ್ನು ನಾವು ದಿನಾಂಕ 11/6/2024 ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ್ವಿ. ಅಂತಿಮ ಅಧಿಸೂಚನೆ ಹೊರಡಿಸುವಂಥ ಪ್ರಗತಿ ನವದಲ್ಲಿವೆ. ಇನ್ನು ಈ ಹಿನ್ನೆಲೆಯಲ್ಲಿ ಪುನಃ ಅದೇ ತಾಲೂಕಿನ ನೆಲವಂಕಿ ಹೋಬಳಿಯಲ್ಲಿ ಮೇಲ್ಕಂಡ ಗ್ರಾಮದಲ್ಲಿ ಸ್ವಾಧೀನ ಪ್ರಕಾರ ಕೈಗೊಂಡಲ್ಲಿ ಕೈಗಾರಿಕಾ ನಮಗೆ ಅಲ್ಲಿ ಬೇಡಿಕೆ ಬಂದಿಲ್ಲ. ಬಾರದೆ ಹಂಚಿಕೆ ಆಗಲು ಬಾಕಿ ಉಳಿದ ಮಂಡಲ ಮೇಲೆ ಹೆಚ್ಚಿನ ಆರ್ಥಿಕ ಭಾರ ಉಂಟಾಗ್ತದೆ. ಈಗಾಗಲೇ 2524ರಲ್ಲಿ ನಾವು 1123 ಎಕರೆ ಮಾಡಿ ಪ್ರಾಥಮಿಕ ಸೂಚನೆ ಮಾಡಿದ್ದೀವಿ. ಅದನ್ನು ಅಂತಿಮ ಅಧಿಸೂಚನೆ ಮಾಡ್ತೀವಿ ಈಗ. ಬಟ್ ಇನ್ನೂ ಬೇಡಿಕೆ ಬರದಂದ್ರೆ ನಮ್ಮ ಹಣಕಾಸಿನ ಇದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ. ಹೀಗಾಗಿ ಆರ್ಥಿಕ ಭಾರ ಉಂಟಾಗುವ ಸದರಿ ಪ್ರದೇಶದಲ್ಲಿ ಕೈಗಾರಿಕಾ ಸ್ಥಾಪನೆ ಬಗ್ಗೆ ನಮ್ಮೇನು ಡಿಮ್ಯಾಂಡ್ ಏನಿದೆ ಕೈಗಾರಿಕೆಯಿಂದ ಇದನ್ನ ಪರಿಶೀಲಿಸಿ ಹಣಕಾಸಿನ ನಾವು ಇದನ್ನು ನೋಡಿಕೊಂಡು ಮುಂದಿನ ಸ್ವಾಧೀನ ಕ್ರಮ ಕೈಗೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಇನ್ವೆಸ್ಟ್ ಕರ್ನಾಟಕ 25ರಲ್ಲಿ 10 ಲಕ್ಷ ಕೋಟಿ ಬಂಡವಾಳ ಹೂಡಿಕೆ ಬರ್ತಾ ಇದ್ದಾರೆ ಅಂತೆ. ಅವತ್ತು ನಮ್ಮ ಸಚಿವರು ಸ್ಟೇಟ್ಮೆಂಟು ಕೊಟ್ಟಿದ್ರು ಎಲ್ಲ ಕಡೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಯಾವ ಭಾರನೂ ಆಗೋದಿಲ್ಲ. ಇವತ್ತು ನಮ್ಮ ಶ್ರೀನಿವಾಸಪುರ ತಾಲೂಕು ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು, ಕೊನೆ ಇದರಲ್ಲಿದೆ, ಆಂಧ್ರ ಬಾರ್ಡರಲ್ಲಿದೆ. ಅದು ಒಳ್ಳೆಯ ಜಾಗ. ಈಗಾಗಲೇ ಅವರ ಅಧಿಕಾರಿಗಳೆಲ್ಲ ಕೂಡ ಪರಿಶೀಲನೆ ಮಾಡಿದ್ದಾರೆ. ಅದನ್ನು ಆ ಪ್ಲೇಸ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ. ಬೋರ್ಡ್ ಮೀಟಿಂಗ್ ಇಟ್ಟಿದ್ದಾರೆ. ಯಾರೋ ಒಬ್ಬ ಇಂಡಿವಿಜುವಲ್ ಬೇಡ ಅನ್ನೋದಕ್ಕೆ ಅಂದಿದ್ದಕ್ಕೋಸ್ಕರ ಇವತ್ತು ಅವ್ರ ಮಾತು ಕೇಳಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ನೋಡಿ, ಅವ್ರಿಗೆ ಭಾರ ಏನೂ ಇಲ್ಲ. ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಬರ್ತಾ ಇದೆ. ಮತ್ತೆ ಯಾರೋ ನನಗೆ ಗೊತ್ತಿಲ್ಲ, ಅದು ಯಾರೋ ಅವ್ರ ಸ್ನೇಹಿತರು, ನನಗೆ ಗೊತ್ತಿಲ್ಲ. ಇವತ್ತು ಲಾಸ್ಟ್ ಇದು ರಿಪ್ಲೈ ಕೊಡ್ತಾರೆ. ಆದ್ದರಿಂದ ಸದರಿ ಪ್ರದೇಶದಲ್ಲಿ ಕೈಗಾರಿಕಾ ಪ್ರಸ್ತಾವನೆಯ ಬಗ್ಗೆ ಕೈಗಾರಿಕಾ ಉದ್ಯಮಗಳಿಂದ ಬೇಡಿಕೆ ಇದೆಯೇ ಎಂಬುದನ್ನು ಪರಿಶೀಲಿಸಿ ತದನಂತರದಲ್ಲಿ ಸ್ವಾಧೀನ ಕ್ರಮ ಕೈಗೊಳ್ಳಲು ಬಾಕಿ ಇರಿಸಿ ತಾತ್ಕಾಲಿಕವಾಗಿ ವಿಲೇ ಮಾಡಲಾಗಿರುತ್ತದೆ. ಏನ್ ನ್ಯಾಯನ ಅಧ್ಯಕ್ಷರೇ ಇದು? ದಯವಿಟ್ಟು ನಾನು ಬಾವಿಯಲ್ಲಿ ಉತ್ತರ ಮಾಡಬೇಡಿ. ಬಾವಿ ಇರ್ತದೆ, ಭೂ ಸ್ವಾಧೀನ ನೀವು ಮಾಡಬೇಡ್ರಿ ಅಂತೇಳಿ ಒತ್ತಾಯ ಬರ್ತವೆ. ಇದು ಭೂ ಸ್ವಾಧೀನ ಮಾಡಿ ಅಂತ ಒತ್ತಾಯ ಬರ್ತಾ ಇದೆ. ಒಂದು ಸಭಾಪತಿಗಳೇ, ಅಲ್ಲಿ 2524 ಎಕರೆಯಲ್ಲಿ 1273 ಎಕರೆ ಮಾಡ್ತಾ ಇದೀವಿ. ಅದ್ರ ಡಿಮ್ಯಾಂಡ್ ನೋಡ್ಕೊಂಡು ಈಗ ಮಾಡ್ತಾ ಇದೀವಲ್ಲ. ಅದರಲ್ಲಿ 2 ಬ್ಲಾಕ್ ಇದಾವೆ. 1 ಬ್ಲಾಕ್ ಮಾಡ್ತಾ ಇದೀವಿ, ಇನ್ನೊಂದು ಬ್ಲಾಕ್ ಮುಂದೆ ಡಿಮ್ಯಾಂಡ್ ಬಂದು ಮತ್ತು ಸಭಾಧ್ಯಕ್ಷ ಹಣಕಾಸಿನ ಲಭ್ಯತೆ ಬೇಕಾಗ್ತದೆ. ಮಾನ್ಯ ಭೂ ಸ್ವಾಧೀನ ಮಾಡಿಕೊಂಡ್ರೆ ಆಗೋದಿಲ್ಲ, ಹಣಕಾಸು ಕೂಡ ಕೊಡಬೇಕಾಗ್ತದೆ. KDB ನೋ ಲಾಸ್ ನೋ ಪ್ರಾಫಿಟ್ ಮೇಲೆ ನಡೀತಿರುವಂತದ್ದು. ಹೀಗಾಗಿ ಹಣಕಾಸಿನ ಲಭ್ಯತೆ ಮತ್ತು ಡಿಮ್ಯಾಂಡ್ ಇದು ಎರಡೂ ಕೂಡ ನೋಡಿಕೊಂಡು ಮುಂದಿನ ಏನು ಉಳಿದಂತ ಜಮೀನ್ ಏನಿದೆ ಮಾನ್ಯ ಶಾಸಕರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಿಲ್ಲ. ಈಗ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವ್ ಮಾಡಲಿ, ಬೋರ್ಡ್ ಬೇಕಾದಾಗ ತಗೊಳ್ಳಿ ಅವರು. ನಾಳೆ ಸನ್ಮಾನ್ಯ ಸಭಾಧ್ಯಕ್ಷರೇ ಒತ್ತಾಯ ಬರ್ತದೆ. ಮಂತ್ರಿ ಉತ್ತರ ಕೊಡ್ತಾ ಇಲ್ಲ. ಒಂದು ನಿಮಿಷ ಕೇಳಿ.
ಸಾಮಾನ್ಯ ಅಧ್ಯಕ್ಷರೇ, ಒಮ್ಮೆ ನಾವು ಪ್ರಾಥಮಿಕ ಅಧಿಸೂಚನೆ ಮಾಡಿದ್ಮೇಲೆ ರೈತರಿಗೆ ಅದು ಇದು ಮಾಡಿದ್ಮೇಲೆ ರೈತರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ, ಪೇಮೆಂಟ್ ಮಾಡಲಿಕ್ಕೆ, ಇದು ಮಾಡಲಿಕ್ಕೆ, ಮುಂದೆ ಇಡಲಿಕ್ಕೆ. ಹೀಗಾಗಿ ಆ ಕಮಿಟ್ಮೆಂಟ್ ನಾವು ಮಾಡ್ಲಿಕ್ಕೆ ಆಗೋದಲ್ಲ. ಈಗಾಗಲೇ 12 ಆ ಒಂದು 2524 ಎಕರೆಯಲ್ಲಿ 1273 ಎಕರೆಗಳನ್ನು ಮಾಡಿದ್ದೀವಿ. ಇನ್ನೂ ಕೂಡ ಡಿಮ್ಯಾಂಡು ಮತ್ತು ಹಣಕಾಸಿನ ಲಭ್ಯತೆ ಮೇಲೆ ನಾವು ನಿರ್ಣಯ ಮಾಡ್ತೀವಿ. ಅಲ್ಲ, ನಾನು 42 ವರ್ಷದಿಂದ ಈ ಸದನದಲ್ಲಿದ್ದೇನೆ. ಇವತ್ತು ಅವ್ರ ತಂದೆಯವರು ಗೌರವಾನ್ವಿತ B.A. ಪಾಟೀಲ್ರು ಅವ್ರು ನಮ್ಮ ಜೊತೆಯಲ್ಲಿ ಶಾಸಕರಾಗಿದ್ದರು. ಅಂತ ಅವಾಗಲೇ ಹೇಳಿದೆ, ನೋಡಪ್ಪ, ನಾನು 5 ಸಾರಿ ನಮ್ಮ ಕ್ಷೇತ್ರದ ಜನತೆ ನನಗೆ ಶಾಸಕರಾಗಿ ಮಾಡಿದ್ದಾರೆ, ಅವ್ರ ಋಣಾದ್ರೂ ತೀರಿಸ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಮಕ್ಕಳಿಗೆ, ರೈತರಿಗೆ, ಕಾರ್ಮಿಕರಿಗೆ, ಬಡವರಿಗೆ ಅನುಕೂಲ ಆಗಲಿ ಅಂತ ಅದನ್ನ ಋಣ ತೀರಿಸ್ಕೊಳ್ಳಪ್ಪ ಅಂತ ಹೇಳಿದ್ದಾರೆ. ಯಾರೋ ಹೇಳಿದ್ರು ಬೇಡ ಅಂತ ಹೇಳಿ ನಮಗೆ ಹೇಳಿದ್ರು. ಇದು ನ್ಯಾಯನ? ಇದು ಹೇಳಿದ್ರು, ನನಗೆ ಗೊತ್ತಾಗಿದೆ, ಎಲ್ಲ ಗೊತ್ತಾಗಿದೆ. ದಯಮಾಡಿ ಇದನ್ನ ಮಾಡುವವರೆಗೂ ನಾನು ಬಾವಿಗೆ ಅಲ್ಲ, ಶಾಸಕರಿಗೆ ಏನ್ ಹೇಳಿದ್ದಾರೆ? ಮೊದಲ ಹಂತದ ಕೆಲಸವನ್ನು ನಾವು ತಗೊಳ್ತೇವೆ, ಡಿಮಾಂಡ್ ನೋಡಿ 2 ವಿಚಾರ ಮಾಡ್ತೇವೆ, ಬೋರ್ಡ್ ಅಲ್ಲಿ ತಗೊಂಡು ಮತ್ತೆ ಒತ್ತಡ ಬರ್ತದೆ. ಈಗ ಪಾಟೀಲ್ ಸಾಹೇಬರಿಗೆ ಕೇಳ್ತಾ ಇದ್ದಾರೆ, ಅವಕಾಶ ಮಾಡಿ. ಮೊದಲು ಇದು ಆಗ್ಲಿ, ಅದಾದ್ಮೇಲೆ 2ನೇ ಸ್ಟೇಜ್ ನಲ್ಲಿ ಕನ್ಸಿಡರ್ ಮಾಡುವಂತೆ. ಕನ್ಸಿಡರ್ ಮಾಡ್ತಾರಲ್ಲ, ಈಗ ಮಾತಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪಾಸಿಟಿವ್ಲಿ ಕನ್ಸಿಡರ್ ಆಫ್ಟರ್ ದಿಸ್. ಇದಕ್ಕೆ ಡಿಮ್ಯಾಂಡ್ ಬಂದು ಇದಕ್ಕೆ ಇದು ಆದ್ಮೇಲೆ ಮಿನಿಸ್ಟರ್ ಅವರೇ, ನಮ್ಮ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆದ್ಮೇಲೆ ಮುಂದೆ ಮಾಡುವಂತೆ. ಮಿನಿಸ್ಟರ್ ಅವರೇ, ಬೋರ್ಡ್ ಮೀಟಿಂಗ್ ಅಲ್ಲಿ ಇಟ್ಟು ಮಿನಿಸ್ಟರ್ ಅವರೇ ನಾನು ಅಸಂಪ್ಷನ್ ಅಂತ ಹೇಳಿದ್ರೆ ತಮಗೆ ಮನಸ್ಸಿದೆ, ಅದು ಕೆಲವರು ಒತ್ತಡ ಆಗ್ತಾ ಇದ್ದಾರೆ, ಮಾಡಬಾರ್ದು, ಅದೇನಿಲ್ಲ, ಹಾಗೇನಿಲ್ಲ. ಆ ತರ ಏನು ಒತ್ತಾಯಗಳು ಯಾವುದೂ ಇಲ್ಲ. ಆಗಿರುವಾಗ ಆಗಬಾರ್ದು ಅಂತ ಕೆಲವರ ಒತ್ತಾಯ ಅವರಿಗೆ. ಈಗ ಫಸ್ಟ್ ಫೇಸ್ ಯಾವುದೂ ಕೂಡ ಇಲ್ಲ ಸನ್ಮಾನ್ಯ ಸಭಾಪತಿಗಳು. ಎಲ್ರಿಗೂ ಗೊತ್ತು. ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೇನೆ, ಚೀಫ್ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೇನೆ. ಏನಪ್ಪಾ, ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸೈಲೆಂಟ್ ಆಗಿದ್ದೀರಿ. ಸನ್ಮಾನ್ಯ ಸಭಾಪತಿಗಳು, DCM 73 ಎಕರೆ ಇದು ಮಾಡ್ತಾ ಇದ್ದೀವಿ. ಇದ್ರ ಮೇಲೆ ಇದು ಡಿಮ್ಯಾಂಡ್ ನಾವು ನೋಡ್ಕೋತೀವಿ. ಮುಂದೆ ಬೇಡಿಕೆ ಬಂದ್ರೆ ಇನ್ನೂ ಉಳಿದನ್ನು ಕೂಡ ಮಾಡ್ತೀವಿ. ಹಣಕಾಸಿನ ಪರಿಸ್ಥಿತಿನೂ ಕೂಡ ಅವಾಗ ಸುಧಾರಣೆ ಆಗಿರ್ತದೆ. ಮಾಡುವಂತೆ ಅದೆಲ್ಲ ನೋಡ್ಕೊಂಡು. ಥ್ಯಾಂಕ್ ಯು.